ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪೂರ್. ವಿಶ್ವದಲ್ಲಿ ಸದ್ಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ ಅಂದರೆ ಅದು AI ತಂತ್ರಜ್ಞಾನ. ಯಾವುದೇ ಕ್ಷೇತ್ರಕ್ಕೆ ಹೋದರೂ ಸದ್ಯ AI ತಂತ್ರಜ್ಞಾನದ ಬಗ್ಗೆ ಭಾರಿ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಗೂಗಲ್ ಏಷ್ಯಾದ ಅತಿದೊಡ್ಡದಾದಂತಹ AI ಹಬ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಭಾರತದಲ್ಲಿ ಮುಂದಾಗಿದೆ. ಅದರಂತೆ ಭಾರತದಲ್ಲಿ ಗೂಗಲ್ AI ಹಬ್ ಸ್ಥಾಪನೆಗೆ ಆಂಧ್ರ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡಿದೆ. ಈ AI ಹಬ್ ಭಾರತದ ಮುಂದಿನ ಭವಿಷ್ಯದಲ್ಲಿ ಹೊಸ ಕ್ರಾಂತಿಯನ್ನೇ ಸೃಷ್ಟಿಸಲಿದೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಸದ್ಯ ಈ AI ಹಬ್ ಕರ್ನಾಟಕದ ಪಕ್ಕದ ರಾಜ್ಯ ಆಗಿರುವಂತಹ ಆಂಧ್ರ ಪ್ರದೇಶದ ಪಾಲಾಗಿರೋದು ಕರ್ನಾಟಕದ ಪಾಲಿಗೆ ಭಾರಿ ನಷ್ಟ ಅಂತಲೇ ಚರ್ಚೆಗಳು ನಡೀತಾ ಇದ್ದಾವೆ. ಹಾಗಾದರೆ ಈ AI ಹಬ್ ಕರ್ನಾಟಕವನ್ನು ಬಿಟ್ಟು ಆಂಧ್ರ ಪ್ರದೇಶದ ವಿಶಾಖಪಟ್ಟಣದ ಪಾಲಾಗಿರೋದಕ್ಕೆ ಮೂಲ ಕಾರಣ ಏನು ಅಂತ ನೋಡೋದಾದ್ರೆ, ಯಾವಾಗ ಭಾರತಕ್ಕೆ ಗೂಗಲ್ AI ಹಬ್ ಬರುತ್ತೆ ಅಂತ ಗೊತ್ತಾಗುತ್ತೋ ಆಗಿನಿಂದಲೇ ಆಂಧ್ರ ಪ್ರದೇಶದ CM ಚಂದ್ರಬಾಬು ನಾಯ್ಡು ಮತ್ತು ಸಚಿವ ನಾರಾ ಲೋಕೇಶ್ ಅದರ ಹಿಂದೆ ಬೀಳ್ತಾರೆ. ಗೂಗಲ್ ಸಂಸ್ಥೆಗೆ ವಿಶಾಖಪಟ್ಟಣವೇ ಯಾಕೆ ಸೂಕ್ತ ಅಂತ ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಇನ್ನು ಇದಕ್ಕಾಗಿ ಕಳೆದ 1 ವರ್ಷದಿಂದ ನಿರಂತರವಾಗಿ ಆಂಧ್ರ ಪ್ರದೇಶದ ಸರ್ಕಾರ ಮತ್ತು ಗೂಗಲ್, ಅದಾನಿ ಜೊತೆಗೆ ಏರ್ಟೆಲ್ ಸಂಸ್ಥೆಗಳ ಜೊತೆಗೆ ಹಲವು ಸುತ್ತಿನ ಸಭೆಗಳನ್ನು ನಡೆಸುತ್ತೆ. ಇನ್ನು ಆಂಧ್ರ ಪ್ರದೇಶದಲ್ಲಿ ಈ ಸಂಸ್ಥೆ ಹೂಡಿಕೆಯನ್ನು ಮಾಡಿದರೆ ಏನೆಲ್ಲ ಲಾಭ ಆಗುತ್ತೆ ಮತ್ತು ಸರ್ಕಾರದಿಂದ ಯಾವೆಲ್ಲ ಸೌಕರ್ಯ ಮತ್ತು ಸಬ್ಸಿಡಿಗಳು ಸಿಗ್ತವೆ ಅಂತ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಈ ಹಿನ್ನೆಲೆಯಲ್ಲೇ ಗೂಗಲ್ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿ ಅಂತಿಮವಾಗಿ ವಿಶಾಖಪಟ್ಟಣದಲ್ಲಿ ಹೂಡಿಕೆ ಮಾಡೋದಕ್ಕೆ ಒಡಂಬಡಿಕೆಯನ್ನು ಮಾಡಿಕೊಂಡಿದೆ. ಆಂಧ್ರ ಸರ್ಕಾರ ಗೂಗಲ್ಗೆ ಏನೆಲ್ಲ ರಿಯಾಯಿತಿಯನ್ನು ನೀಡಿದೆ ಅನ್ನೋದನ್ನು ನೋಡೋಕ್ಕಿಂತ ಮುಂಚಿತವಾಗಿ ಕರ್ನಾಟಕಕ್ಕೆ ಯಾಕೆ ಮಿಸ್ ಆಯಿತು ಅನ್ನೋದನ್ನು ನೋಡೋಣ. ಒಂದು ರಾಜ್ಯದ CMಗೆ ಭವಿಷ್ಯದ ಮಹತ್ವಾಕಾಂಕ್ಷೆ ಇದ್ದರೆ ಮಾತ್ರ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಆಂಧ್ರ ಪ್ರದೇಶದ CM ಚಂದ್ರಬಾಬು ನಾಯ್ಡು ಮತ್ತು ಅವರ ಸಚಿವ ನಾರಾ ಲೋಕೇಶ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಬೆಂಗಳೂರು IT-BT ಹಬ್ ಆಗೋದಕ್ಕೆ ಕರ್ನಾಟಕದ ಆಗಿನ CM SM ಕೃಷ್ಣರ ದೂರದೃಷ್ಟಿ ಮತ್ತು ಮಹತ್ವಾಕಾಂಕ್ಷೆಯ ಕಾರಣ. ಇದೇ ಕಾರಣಕ್ಕಾಗಿ ಬೆಂಗಳೂರು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕವಾಗಿ ಹೆಸರನ್ನು ಮಾಡಿದೆ. ಆದರೆ ಈಗಿನ ಕರ್ನಾಟಕ ಸರ್ಕಾರ ಮತ್ತು ಸಚಿವರಲ್ಲಿ ದೂರದೃಷ್ಟಿಯ ಕೊರತೆ ಎದ್ದು ಕಾಣಿಸ್ತಾ ಇದೆ. ಕೇವಲ ಬಿಸ್ನೆಸ್ ಕಾನ್ಕ್ಲೇವ್ಗಳ ಮಾಡಿ ಅಥವಾ ವಿದೇಶದಲ್ಲಿ ರೋಡ್ ಶೋಗಳನ್ನು ಮಾಡಿದ ತಕ್ಷಣವೇ ದೊಡ್ಡ ಕಂಪನಿಗಳು ರಾಜ್ಯಕ್ಕೆ ಬರೋದಿಲ್ಲ. ಅದರ ಬದಲಾಗಿ ಕಂಪನಿಗಳು ನೋಡೋದು ನಗರದಲ್ಲಿರುವಂತಹ ಮೂಲಸೌಕರ್ಯ, ಸಂಸ್ಥೆಗೆ ಬೇಕಾಗಿರುವಂತಹ ಭೂಮಿ, ಸರ್ಕಾರ ನೀಡುವಂತಹ ಸಬ್ಸಿಡಿಗಳನ್ನು, ಜೊತೆಗೆ ಸರ್ಕಾರ ಹೂಡಿಕೆ ಸಂಸ್ಥೆಗಳ ಜೊತೆಗೆ ಯಾವ ರೀತಿಯಾಗಿ ಸ್ಪಂದಿಸುತ್ತೆ, ಆ ಮೂಲಕವಾಗಿ ಹೂಡಿಕೆಗಳನ್ನು ಆಕರ್ಷಣೆ ಮಾಡೋದಕ್ಕೆ ಮಾತ್ರ ಸಾಧ್ಯ. ಆದರೆ ಸದ್ಯ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಿರೋದು ಮಾತ್ರ ಬೆಂಗಳೂರಿನ ಟ್ರಾಫಿಕ್ನಿಂದ, ರಸ್ತೆ ಗುಂಡಿಗಳಿಂದ, ಕಸದ ಸಮಸ್ಯೆಗಳಿಂದ ಮತ್ತು ವಿದ್ಯುತ್ ಸಬ್ಸಿಡಿಯ ವಿಚಾರದಲ್ಲಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿರುವಂತಹ ಅದೆಷ್ಟೋ IT ಕಂಪ್ನಿಗಳು, CEOಗಳು ಸರ್ಕಾರದ ಗಮನಕ್ಕೆ ತಂದರೂ ಸಹ ಸರ್ಕಾರ ಮಾತ್ರ ಕ್ಯಾರೆ ಅಂತ ಇಲ್ಲ. ತೊಂದರೆ ಹೇಳಿಕೊಂಡಿರುವಂತಹ ಕಂಪನಿಗಳ ವಿರುದ್ಧವಾಗಿ ಗುಡುಕ್ತಾ ಇರುವುದು ಹೂಡಿಕೆದಾರರ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಹುತೇಕ ನೂತನ ಹೂಡಿಕೆದಾರರು ಬೆಂಗಳೂರನ್ನು ಬಿಟ್ಟು ಬೇರೆ ರಾಜ್ಯಗಳತ್ತ ಮುಖ ಮಾಡ್ತಾ ಇದ್ದಾರೆ. ಆದರೆ ಆಂಧ್ರ ಪ್ರದೇಶದ ಸರ್ಕಾರ ಮಾತ್ರ ಕರ್ನಾಟಕದ ತದ್ವಿರುದ್ಧವಾಗಿ ಕಾರ್ಯಪ್ರವೃತ್ತವಾಗಿದೆ. ಆಂಧ್ರ ಪ್ರದೇಶದಲ್ಲಿ ಹೂಡಿಕೆ ಮಾಡುವಂತಹ ಸಂಸ್ಥೆಗಳಿಗೆ ರೆಡ್ ಕಾರ್ಪೆಟನ್ನು ಹಾಕಿ ಬರಮಾಡಿಕೊಳ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ ಹೂಡಿಕೆ ಮಾಡುವಂತಹ ಸಂಸ್ಥೆಗಳಿಗೆ ಭೂಮಿ, ವಿದ್ಯುತ್, ತೆರಿಗೆ ವಿನಾಯಿತಿ, ವಿದ್ಯುತ್ ಸಬ್ಸಿಡಿ ಸೇರಿ ಹಲವು ಮೂಲಭೂತ ಸೌಕರ್ಯಗಳನ್ನು ನೀಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ ಯಾವುದಾದ್ರೂ ಒಂದು ಕಂಪ್ನಿ 87,500 ಕೋಟಿ ಮೇಲ್ಪಟ್ಟು ಏನಾದರೂ ಹೂಡಿಕೆ ಮಾಡಿದ್ದೇ ಆದರೆ ಆ ಸಂಸ್ಥೆಗಳಿಗೆ ಬರೋಬ್ಬರಿ 22,000 ಕೋಟಿ ಮೌಲ್ಯದ ಸಬ್ಸಿಡಿಯನ್ನು ನೀಡ್ತಾ ಇದೆ. ಅದು ಭೂಮಿ ಸೇರಿದಂತೆ 10 ವರ್ಷದ ತೆರಿಗೆ ವಿನಾಯಿತಿಯ ಜೊತೆಗೆ ಹೆಚ್ಚುವರಿಯಾಗಿ 5 ವರ್ಷದ ತೆರಿಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದೆ. ಇದರಿಂದಲೇ AI ಹಬ್ ಅನ್ನು ವಿಶಾಖಪಟ್ಟಣದಲ್ಲಿ ನಿರ್ಮಾಣ ಮಾಡೋದಕ್ಕೆ ಗೂಗಲ್ ತೀರ್ಮಾನವನ್ನು ಮಾಡಿದೆ. ಇದರಿಂದ ಗೂಗಲ್ ವಿಶಾಖಪಟ್ಟಣದಲ್ಲಿ ಬರೋಬ್ಬರಿ 1,30,000 ಕೋಟಿ ರೂಪಾಯಿಯನ್ನು ಹೂಡಿಕೆ ಮಾಡ್ತಾ ಇದ್ದು, ಇದರ ಕಾರ್ಯ 2026ರಿಂದ ಆರಂಭವಾಗಿ 2030ರ ಒಳಗೆ ಮುಕ್ತಾಯವಾಗುತ್ತೆ. ಇದರಿಂದ ಬರೋಬ್ಬರಿ 30,000 ಉದ್ಯೋಗಗಳ ಸೃಷ್ಟಿಗೆ ಜೊತೆಗೆ ಆಂಧ್ರ ಪ್ರದೇಶ ಸರ್ಕಾರಕ್ಕೆ ಪ್ರತಿ ವರ್ಷ ಇದರಿಂದ 10,000 ಕೋಟಿ ರೂಪಾಯಿ ತೆರಿಗೆ ರೂಪದಲ್ಲಿ ಬರುವಂತಹ ನಿರೀಕ್ಷೆ ಇದೆ ಎನ್ನಲಾಗ್ತಾ ಇದೆ. ಒಟ್ಟಿನಲ್ಲಿ ಆಂಧ್ರ CM ಇರುವಂತಹ ದೂರದೃಷ್ಟಿ ಕರ್ನಾಟಕದ CMಗೆ ಯಾಕೆ ಬರ್ತಾ ಇಲ್ಲ ಅನ್ನುವಂಥದ್ದೇ ಕರ್ನಾಟಕ ಸರ್ಕಾರದ ವಿರುದ್ಧ ಜನರು ಕೆಂಡಾಮಂಡ ಆಗೋದಕ್ಕೆ ಕಾರಣವಾಗ್ತಾ ಇರೋದು. ಇದೇ ಈ ಹೊತ್ತಿನ ವಿಶೇಷ. ಇದೇ ರೀತಿಯಾದಂತಹ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.